ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಬಹುಕೋಟಿ ಅಬಕಾರಿ ನೀತಿ ಹಗರಣ ಆರೋಪದಿಂದ ಈಗ ಖುಲಾಸ್ ಆಗಿರುವಂತದ್ದು. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಖುಲಾನೆ ಇಬ್ಬರ ಖುಲಾಸಗೊಳಿಸಿ ದೆಹಲಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ. 2024ರಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತ ಅರವಿಂದ್ ಕೇಜ್ರಿವಾಲ್ ಈಗ ಡಿಸಿಎಂ ಆಗಿದ್ದಂತ ಮನೀಶ್ ಸಿಸೋಡಿಯಾ ಕೂಡ ಅರೆಸ್ಟ್ ಆಗಿದ್ರು. ಈಗ ಅವರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಬಹುಕೋಟಿ ಅಬಕಾರಿ ನೀತಿ ಹಗರಣದ ಆರೋಪದಿಂದ ಅರೆಸ್ಟ್ ಆಗಿದ್ದಂಥದ್ದು ಅರವಿಂದ್ ಕೇಜ್ರಿವಾಲ್ ಮತ್ತೆ ಮನೀಶ್. ಈಗ ಹೈಕೋರ್ಟ್ ಈ ಇಬ್ಬರ ವಿಚಾರದಲ್ಲಿ ಮಹತ್ವದ ಆದೇಶವನ್ನ ಹೊರಡಿಸಿದೆ. 2024ರಲ್ಲಿ ಬಂಧಿಸಲಾಗಿತ್ತು ಇಬ್ಬರನ್ನ. ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಇವತ್ತು ಗುಡ್ ಡೇ ಅಥವಾ ಬಿಗ್ ಡೇ ಅಥವಾ ಗುಡ್ ನ್ಯೂಸ್. ಆರೋಪದಿಂದ ಈಗ ಎಲ್ಲೋ ಒಂದ್ ಕಡೆ ಮುಕ್ತಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅರವಿಂದ್ ಕೇಜ್ರಿವಾಲ್ ಮತ್ತೆ ಮನೀಶ್ಗೆ ಇಬ್ಬರ ಖುಲಾಸಗೊಳಿಸಿ ದೆಹಲಿ ಹೈಕೋರ್ಟ್ ಆದೇಶ ಹೊರಡಿಸಿತ್ತು. 2024ರಲ್ಲಿ ಇಬ್ರು ಕೂಡ ಬಂಧನಕ್ಕೆ ಒಳಗಾಗಿದ್ರು. ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ ಹೈಕೋರ್ಟ್ನಿಂದ. ಬಹುಕೋಟಿ ಅಬಕಾರಿ ನೀತಿಯ ಹಗರಣದ ಆರೋಪದಲ್ಲಿ ಒಂದ್ ರೀತಿಯಾಗಿ ಸಿಕ್ಕಾಕೊಂಡಿದ್ರು ಅರವಿಂದ್ ಕೇಜ್ರಿವಾಲ್. ಸಾಕಷ್ಟು ಈ ಒಂದು ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಇದ್ದಂತಹ ಇಮೇಜ್ನ ಅವರು ಕಳ್ಕೊಂಡ್ಬಿಟ್ಟಿದ್ರು. ಆದ್ರೆ ಈಗ ಬಂಧನದಲ್ಲಿ ಇರುವಂತಹ ಅರವಿಂದ್ ಕೇಜ್ರಿವಾಲ್ ಮತ್ತೆ ಡಿಸಿಎಂ ಆಗಿದ್ದಂತಹ ಮನೀಶ್ ಏನಿದ್ದಾರೆ, ಇಬ್ರಿಗೂ ಕೂಡ ಈಗ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು. ಆರೋಪದಿಂದ ಈಗ ಇಬ್ರು ಕೂಡ ಪಾರಾಗ್ತಾ ಇದ್ದಾರೆ, ಅರವಿಂದ್ ಕೇಜ್ರಿವಾಲ್ ಮತ್ತೆ ಮನೀಶ್ ಸಿಸೋಡಿಯಾ.